ಕಳೆದ 8 ದಿನಗಳಿಂದ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಹಲವು ಬೇಡಿಕೆಗಳೊಂದಿಗೆ ಸತ್ಯಾಗ್ರಹ ನಡೆಸುತ್ತಿರುವ ಆದಿವಾಸಿ ಸಮುದಾಯಕ್ಕೆ ಯಾವುದೇ ಭರವಸೆ ಸಿಗದಂತಾಗಿದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪ್ರತಿಭಟನಾಕಾರರನ್ನ ಭೇಟಿ ಮಾಡಿ ಹಿಂದಿರುಗುತ್ತಿದ್ದಾರೆಯೇ ಹೊರತು ಯಾವುದೇ ಭರವಸೆ ಸಿಕ್ಕಿಲ್ಲ. ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕೆಂದು ಪಟ್ಟು ಹಿಡಿದಿರುವ ಗಿರಿಜನರು ಮಂಗಳವಾರ ಐಟಿಡಿಪಿ ಕಚೇರಿಯಿಂದ ಉಸ್ತುವಾರಿ ಸಚಿವರ ಕೊಠಡಿವರೆಗೆ ಮೆರವಣಿಗೆ ನಡೆಸಲು ತೀರ್ಮಾನಿಸಿದ್ದಾರೆ. ಬಳಿಕ ಯಾವುದೇ ಸ್ಪಂದನೆ ಸಿಗದಿದ್ದರೆ ಉಪವಾಸ ಸತ್ಯಾಗ್ರಹ ಆರಂಭಿಸುವುದಾಗಿ ತಿಳಿಸಿದ್ದಾರೆ. ಬೇಡಿಕೆಗಾಗಿ ಒತ್ತಾಯಿಸಿ ಇಲ್ಲಿ ಸಾಯಲು ಸಿದ್ಧ ಎಂದು ಆಕ್ರೋಶಿತ ಗಿರಿಜನರು ಹೇಳಿದ್ದಾರೆ. ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಕಳೆದ 8 ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ಬುಡಕಟ್ಟು ಸಮುದಾಯಕ್ಕೆ ಇದುವರೆಗೂ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಸುದರ್ಶನ ವೃತ್ತದ ಬಳಿ ಇರುವ ಐಟಿಡಿಪಿ ಕಚೇರಿ ಎದುರು ಕಳೆದ ಮಾರ್ಚ್ 28ರಿಂದ ಧರಣಿ ನಡೆಸುತ್ತಿರುವ ಆದಿವಾಸಿಗಳು ಬುಡಕಟ್ಟು ಸಮುದಾಯಕ್ಕೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಬೇಕು ಹಾಗೂ ಸಮುದಾಯವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆತ್ತಲು ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಆದರೆ ಸೌಲಭ್ಯ ಒದಗಿಸಲು ಅರಣ್ಯ ಇಲಾಖೆ ತಡೆಯೊಡ್ಡುತ್ತಿದೆ ಎಂದು ಅಧಿಕಾರಿಗಳು ಹೇಳಿದರೆ ಪ್ರತಿಭಟನೆ ಹಿಂದಕ್ಕೆ ಪಡೆಯಲು ಜನಪ್ರತಿನಿಧಿಗಳು ಮನವಿ ಮಾಡುತ್ತಿದ್ದಾರೆ. ಆದರೆ ಬೇಡಿಕೆ ಈಡೇರಿಸುವ ಭರವಸೆಗಳನ್ನು ಯಾರೊಬ್ಬರೂ ನೀಡುತ್ತಿಲ್ಲ ಎಂದು ಗಿರಿಜನರು ಆರೋಪಿಸಿದ್ದಾರೆ. ತೀವ್ರವಾಗಿ ನೊಂದಿರುವ ಆದಿವಾಸಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿ ನೀಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ಮಡಿಕೇರಿಯಲ್ಲಿರುವ ಉಸ್ತುವಾರಿ ಸಚಿವರ ಕೊಠಡಿವರೆಗೆ ಮಂಗಳವಾರ ಬೆಳಗ್ಗೆ ಮೆರವಣಿಗೆ ತೆರಳಲಾಗುವುದು. ಬಳಿಕ ಬೇಡಿಕೆ ಈಡೇರುವವರೆಗೆ ಉಪವಾಸ ಸತ್ಯಾಗ್ರಹ ಆರಂಭಿಸಲಾಗುವುದು ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ. ಒಂದು ಬೇಡಿಕೆಯನ್ನು ಈಡೇರುವ ತನಕ ನಾವು ಇಲ್ಲಿಂದ ಎದ್ದೇಳೋದಿಲ್ಲ ಅಂತ. ಹಾಗೆ ನಾವು ಇವತ್ತು ನಾಳೆ ಅವರು ಏನು ಬರ್ತಾರ ಇಲ್ವಾ, ನಮ್ಮ ಒಂದು ಈ ಪ್ರತಿಭಟನೆಗೆ ಏನು ಅವ್ರು ಬಂದು ಭಾಗವಹಿಸಿ ನಮಗೆ ಏನು ಒಂದು ಭರವಸೆ ಕೊಡ್ತಾರಾ ಇಲ್ವಾ ಅಂತ ನೋಡಿ ನಾವು ಈ ಧರಣಿಯನ್ನು ಮುಂದುವರಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ಹೋರಾಟವನ್ನು ಗಂಭೀರವಾಗಿ ತಗೊಳ್ತಾ ಇದ್ದೀವಿ. ನಾವು 8 ದಿವಸ ಆಯಿತು ಇಲ್ಲಿ ಬಂದುಬಿಟ್ಟು ಎಲ್ಲರೂ ನಮಗೆ ಬಂದು ನೋಡ್ಕೊಂಡು ಹೋಗವ್ರು ಇರೋದು. ನಮ್ಮ ಕೆ ಜಿ ಬೋಪನವ್ರು ಬಂದರು, ನೋಡಿದ್ರು, ಭೇಟಿ ಕೊಟ್ಟುಬಿಟ್ಟು ಹೇಳಿದ್ರು ನೀವು ನಿಮ್ಮ ಇದನ್ನು ಧರಣಿಯನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಪಿಲ್ಲ, ಉಸ್ತುವಾರಿ ಮಂತ್ರಿ ಬರಲೇಬೇಕಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಮತ್ತು DC ಸಾಹೇಬರು ಬಂದರು, ಅವರು ಅದೇ ಮಾತು ಹೇಳಿದ್ರು, ನಿಮ್ಮ ಧರಣಿಯನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ನಾವು ಅದಕ್ಕೆ ಒಪ್ಪಿಗಿಲ್ಲ. 28ರಿಂದ ಇದು ಸ್ಟ್ರೈಕನ್ನು ಪ್ರಾರಂಭಿಸಿದ್ದೇವೆ. ಇದು ಇವತ್ತಿಗೆ 8ನೇ ದಿನ ಆಯಿತು. ಮತ್ತು ನಾವು ಇದರೊಳಗೆ ಕಾದಿದ್ದೇವೆ ಉಸ್ತುವಾರಿ ಸಚಿವರು ಬರ್ತಾರೆ ಅಂತ. ಅವರು ಇನ್ನೂ ಬಂದಿಲ್ಲ. ಅದಕ್ಕೆ ನಾಳೆ 9ನೇ ದಿನ ಉಸ್ತುವಾರಿ ಸಚಿವರದು ಆಫೀಸು ಅಲ್ಲಿದೆ. ಅಲ್ಲಿಗೆ ನಾಳೆ ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿ ಬೆಳಗಿಂದ ಸಂಜೆವರೆಗೆ ಧರಣಿಯನ್ನು ಕೂರುವಂತ. ನಾವೀಗ ನಮ್ಮ ತೀರ್ಮಾನ ಏನಾಗಿದೆ ಅಂತ ಹೇಳಿದರೆ, ಉಸ್ತುವಾರಿ ಸಚಿವರು ಬರಬೇಕು, ನಮಗೆ ನಮ್ಮ ಬೇಡಿಕೆನ ಈಡೇರಿಸಿಕೊಡ್ಬೇಕು ಅಂತೇಳಿ ಕೇಳ್ತಾ ಇದ್ವಿ. ಅದು ಈಗ ನಾಳಿನ ಪ್ರತಿಭಟನೆಯಲ್ಲಿ ನಾವೀಗ ಉಸ್ತುವಾರಿ ಸಚಿವರ ಆಫೀಸ್ ಮುಂದೆ ಕಡೆ ಧರಣಿ ಕೂರುವಂಥ ತೀರ್ಮಾನ ನಾವು ತಗೊಂಡಿದ್ವಿ. ಮಡಿಕೇರಿಯ ಸಾರ್ವಜನಿಕ ಹಿತರಕ್ಷಣಾ ಸಮಿತಿಯು ಪ್ರತಿಭಟನಾಕಾರರಿಗೆ ಅಕ್ಕಿ ಮತ್ತಿತರ ವಸ್ತುಗಳನ್ನು ವಿತರಿಸುತ್ತಲೇ ಇದೆ. ಇಲ್ಲೇ ಸತ್ತರೂ ಹೋರಾಟವನ್ನು ಕೈಬಿಡಲಾರೆವು ಎಂದು ಗಿರಿಜನರು ಗುಡುಗಿದ್ದಾರೆ. ಕೇರಳ ರಾಜ್ಯದಂತೆ ಗಿರಿಜನ ಮಕ್ಕಳಿಗಾಗಿ ನವೋದಯ ಶಾಲೆಗಳನ್ನು ಮೇಲ್ದರ್ಜೆಗೇರಿಸಿ ಗುಣಮಟ್ಟದ ಶಿಕ್ಷಣ ನೀಡಬೇಕು. ವಿರಾಜಪೇಟೆ ತಾಲೂಕಿನ ಹೆಬ್ಬಾಲೆ ದೇವರಕಾಡು ಹಾಡಿಯಲ್ಲಿರುವ 150 ಕುಟುಂಬಗಳಿಗೆ ತಕ್ಷಣ ಮೂಲಭೂತ ಸೌಲಭ್ಯ ಒದಗಿಸಬೇಕು. ಹಳ್ಳಿಗಟ್ಟುವಿನಲ್ಲಿರುವ ಕುಟುಂಬಗಳಿಗೆ ಕೃಷಿ ಭೂಮಿ ನೀಡಿ ಪುನರ್ವಸತಿ ಕಲ್ಪಿಸಬೇಕು. ಜಿಲ್ಲೆಯ ಕಾಫಿ ತೋಟಗಳಲ್ಲಿರುವ ಗಿರಿಜನರಿಗೆ ಸೂಕ್ತ ಪುನರ್ವಸತಿ ಕಲ್ಪಿಸಬೇಕು. ಗಿರಿಜನ ಉಪಯೋಜನೆಯಡಿ ಮಹಿಳೆಯರಿಗಾಗಿ ವಿಶೇಷ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಚಿತ್ತಾರ ವಾರ್ತೆ, ಮಡಿಕೇರಿ.